ಹೇಳಿದ್ರೇನೆ ಪಿರುತಿ ಐತೆ ಅಂತ ಆಗೋದು. ಇಲ್ಲ ಅಂದ್ರೆ ಇಲ್ಲ ಅಂತ ನಿಂಗಿ ರಚನೆ ಆಡ್ಕತ್ತವ್ರೆ. ಈ ಕಡೆ ರಿಷಿ ಸರ್ ನೋಡಿದ್ರೆ ಪ್ರೀತಿ ಇರೋದ್ ಮಾತ್ರನೇ ಧಾರಾಳವಾಗಿ ಬಾಯ್ಬಿಟ್ಟು ಹೇಳೋದು ಅಂತವ್ರೆ. ನಾನ್ ಹೇಳಿಲ್ಲ ಅಂತಂದ್ರೆ ನನ್ ಪ್ರೀತಿ ಇಲ್ಲ ಅಂತ ಐತಾಯ್ತಾ? ಇಲ್ಲ ಕಮ್ಲಿ, ನೀನ್ ಹೇಳಲೇಬೇಕು. ಎಂತ ಕಷ್ಟನೂ ಧೈರ್ಯವಾಗಿ ಎದುರಾಕೊಳ್ಳೋಳು ನೀನು. ಇದಕ್ಕೇನ್ ದಿಗ್ಲು ಬೀಳ್ತೀಯಾ? ಹೇಳ್ಬೇಕು. ನಾನ್ ಹೇಳಿದ್ರೆ ರಿಷಿ ಸರ್ಗೆ ಸ್ಯಾನೆ ಖುಷಿ ಆಯ್ತೈತೆ. ಹೇಳಲೇಬೇಕು. ಆದ್ರೆ ಹೆಂಗೆ ಹೇಳೋದು? ದಡಾರ್ ಅಂತ ಹೋಗಿ ನೀವಂದ್ರೆ ಇಷ್ಟ ಅಂದ್ರೆ ಆಟೋನ್ ಗಂಭೀರವಾಗೆ ತಕೊಳಕ್ಕಿಲ್ಲ. ಅವ್ರಿಗಿಷ್ಟ ಆಗಂಗೆ ಅಂದವಾಗಿ ಹೇಳ್ಬೇಕು. ಹೆಂಗೆ? ಸರ್, ನಾನ್ ನಿಮ್ ತವ ಏನೋ ಹೇಳ್ಬೇಕು. ಈ ದಿವಸ ಹೇಳಕ್ ಆಗಿರ್ಲಿಲ್ಲ. ಅದು ಐ ಲವ್. ಇಲ್ಲ ಇಲ್ಲ, ಅಯ್ಯೋ. ಸರ್, ನಂಗೆ ನೀವಂದ್ರೆ ಇಷ್ಟ. ಆದ್ರೆ ಹಿಂಗೆಲ್ಲ ಜೋನ್ಸಿ ಪೋನ್ಸಿ ಶೃಂಗಾರವಾಗಿ ನನ್ ಕೈಲಿ ಹೇಳಕ್ ಬರಕಿಲ್ಲ. ಲವ್ ಹೇಳ್ಕೊಳ್ಳೋದು ಈಟೊಂದ್ ಕಷ್ಟನಾ? ಅದ್ರಾಗೂ ಎಲ್ಲಾನು ಹೇಳ್ಕೊಂಡು ಆರಾಮಾಗಿದ್ದೀವಿ ಅನ್ನೋ ಹೊತ್ತಲ್ಲಿ ನೀವು ಗ್ರೇಟ್ ಬಿಡಿ ಸರ್. ಏಟ್ ಸಲೀಸಾಗಿ ನನ್ ತವ ಬಂದು ಎಲ್ಲಾನು ಹೇಳ್ಕೊಂಡ್ಬಿಡ್ತೀರಾ. ಏನೋ ಮಾತಾಡ್ತಿದಾರಲ್ಲ, ಆದ್ರೆ ಕೇಳಿಸ್ತಿಲ್ಲ. ಏನ್ ಮಾತಾಡ್ತಿದ್ದಾರೆ? ಕಮಲಿ, ಅಜ್ಜಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ರೂಮಿಗೆ ಬಾ. ಸರಿ ಅಜ್ಜಿ, ನಾ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ಬಾ. ಅನಿಕಾ, ಅನ್ಕಂಡೆ ಹೇಳಿದ ಕೆಲ್ಸನೆಲ್ಲ ಕೊಂಕಿಲ್ದೆ ಮಾಡ್ತಾವಳಲ್ಲ, ಏನ್ ಇಸ್ಯ ಅಂತ ಈಗ ಗೊತ್ತಾಯ್ತು. ಏನವಿ ಬಟ್ಟೆ ಒಗ್ಯಕ್ ಬಂದು ಇಲ್ಲಿ ಯಾರಿಗೋ ಫೋನ್ ಹೊಡಿತಾ ಇದ್ಯಾ? ಹಾ, ಅಯ್ಯೋ ಇಲ್ಲ, ಅದು ಸುಮ್ಮನೆ ಕೊರೋನಾ ಬಗ್ಗೆ ವಾಯ್ಸ್ ಕೇಳಿಸ್ಕೊತಿದ್ದೆ ಅಷ್ಟೇ. ಯಪ್ಪ, ಸತ್ಯ ತಲೆ ಮ್ಯಾಗ ಕೊಡಿದ್ರೆ ಹಿಂಗ್ ಹೊಡಿಬೇಕು ನೋಡು. ಏನೇ ನನ್ನೇನ್ ದಡ್ಡಿ ಅಂತ ತಿಳ್ಕೊಂಡಿದ್ಯಾ? ಅದ್ರಲ್ಲಿ ಅನ್ಕೊಳ್ಳೋದೇನಿದೆ? ಏಯ್, ಯಾಕೆ ಮನೆ ಕೆಲಸ ಮಾಡಿದ್ರುವೆ ಬುದ್ಧಿ ಬಂದಿಲ್ವಾ? ದಿಮಾಕೆಲ್ಲ ಹಂಗೆ ಇರೋ ಹಂಗೈತೆ. ಹುಟ್ಟಿದಾಗ ಜೊತೆಲೇ ಬಂದಿದ್ದು,
ಯಾವತ್ತೂ ಬಿಟ್ಟು ಹೋಗಲ್ಲ. ಐತೆ ಐತೆ ಮಾಡ್ತೀನಿ ತಡಿ ನಿಂಗೆ. ಯಾರ್ಗವಿ ಫೋನ್ ಮಾಡ್ತಿದ್ದೆ? ಅದ್ ನಿನಗೆ ಯಾಕೆ? ಕೆಲ್ಸ ನೋಡ್ಕೊ ಹೋಗೆ. ಸುಮ್ಕೆ ಹೋಗ್ಬಿಟ್ರೆ ನನ್ ಕೆಲ್ಸ ನೋಡೋರು ಯಾರು? ನಿನ್ನ ನೋಡ್ಕೊಳ್ಳೋದೆ ನನ್ನ ಕೆಲ್ಸ. ಕಮಲಿ ಹೇಳೋಳೆ, ನೀನ್ ಸರಿಯಾಗಿ ಕೆಲ್ಸ ಮಾಡ್ತಿದ್ಯೋ ಇಲ್ವೋ ನೋಡ್ಕೊಂಬ ಅಂತ. ಹೋ ಹೌದಾ? ನೋಡಿದ್ಯಲ್ಲ, ಹೋಗಿ ಹೇಳು. ಅತ್ತಿಯಾಗ ಆಡ್ತಿದ್ಯಾ? ಬ್ಯಾಡ, ಮೈಗ್ ಒಳ್ಳೇದೆಲ್ಲ ಹೇಳ್ತಿದ್ದೀನಿ. ನೀನ್ ಈ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಈಗಿರೋ ಫೋನ್ ಕಿತ್ಕೊಳ್ಳಕ್ ಹೇಳ್ತೀನಿ. ಅದು ಅಷ್ಟು ದಿಗ್ಲು ಐತಲ್ಲ. ಬಟ್ಟೆ ಜೊತೆ ರೊಮ್ಯಾನ್ಸ್ ಮಾಡೋದಲ್ಲ, ಜೋರಾಗಿ ತಾಕತ್ತಾಕು ಉಜ್ಜವಿ. ಹಾ ಹಂಗೆ ಸಭಾಸನಿಕ ಬಟ್ಟೆ ಮ್ಯಾಕೆ ನನ್ ಮೇಲಿರೋ ಕೋಪನೆಲ್ಲ ತೋರಿಸ್ತಿರಂಗೈತೆ. ಸರ್, ಇದೇನ್ ಮನೆನಾ ಮೈದಾನನ? ಕಬಡ್ಡಿ ಆಡ್ತಿದ್ದೀರಲ್ಲ. ರೊಮ್ಯಾನ್ಸು ನಿಮ್ ಕಣ್ಗೆ ಕಬಡ್ಡಿ ಆಡ್ದಂಗೆ ಕಾಣಿಸ್ತಿದ್ಯಾ? ಛೇ, ನೀವೊಂಚೂರು ರೊಮ್ಯಾಂಟಿಕ್ ಅಲ್ವೇ ಅಲ್ಲಪ್ಪ, ಹೋಗ್ರಿ. ಅಯ್ಯೋ ಸರ್, ನಾನುವೇ ರೊಮ್ಯಾಂಟಿಕ್. ಅದೇ ಅಜ್ಜಿ ಕರೆದ್ರು, ಅದಕ್ಕೆ ಹೋಯ್ತಿದ್ದೆ. ನಾನು ನಿಮ್ ತವ ಏನೇನೋ ಹೇಳ್ಬೇಕು, ಆದ್ರೆ ಹೆಂಗೆ ಹೇಳೋದು ಅಂತಾನೆ ಗೊತ್ತಾಯ್ತಿಲ್ಲ. ಸರ್, ನಾನುವೇ ರೊಮ್ಯಾಂಟಿಕ್ ಸರ್. ಅರೆ ಏನಾಗಿದೆ ನಿಮ್ಗೆ? ನನ್ನ ಹತ್ರ ಏನು ಹೇಳಬೇಕು? ಆಗ್ಲೇ ನೋಡಿದ್ರೆ ಇಲ್ಲಿ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಥರ ಕುತ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಏನು ಹೇಳಬೇಕು ಅಂತಿದ್ದೀರಾ? ಹಾ ಸರ್, ಪರೀಕ್ಷೆನೆಯ, ಆದ್ರೆ ಹೆಂಗೆ ಹೇಳೋದು ಅಂತಾನೆ ಗೊತ್ತಿಲ್ಲ. ಸರ್, ಅಜ್ಜಿ ಕಾಯ್ತಿರ್ತಾರೆ. ಕಮಲಿ ಅವರೇ ನಿಂತ್ಕೊಳ್ಳಿ. ಅಜ್ಜಿ, ಕಮಲಿ ಬಾ, ಬಾಗ್ಲಾಕೊಂಡ್ ಬಾ. ಏನಜ್ಜಿ, ಏನನ್ನ ಮುಖ್ಯವಾದ ವಿಷಯನಾ? ನಿನಗೆ ಸಂಬಂಧಪಟ್ಟ ವಿಷಯನೇ, ಸೊ ಮುಖ್ಯವಾದ್ದೇನೆ. ಅಷ್ಟಿದ್ರೆ ಕೆಳಗ್ ಹೋಗು, ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನೇನು ನಿನ್ ಮುಸ್ಲಿ ನೋಡ್ಕೊಂಡು ಕುಂತಿರ್ಬೇಕು ಅಂತ ಆಸೆ ಪಟ್ಟು ಬಂದಿಲ್ಲ. ಕಮಲಿ ಹೇಳೋಳೆ, ಅದಕ್ಕೆ ಹಂಗೆ ಇಲ್ಲೇನಾರ ಐಡಿಯಾ ಒಳಿಬೋದು ಅಂತೀವ್ನಿ ಅಷ್ಟೇ. ಓಹೋ, ನಂಗಿನ್ ಹೇಗೆಲ್ಲ ಟಾರ್ಚರ್ ಕೊಡ್ಬೋದು ಅಂತ ಐಡಿಯಾನ ಸರ್ಚ್ ಮಾಡ್ತಿದ್ಯಾ? ಐಡಿಯಾ ವಯಲೆನ್ಸ್ಗಲ್ಲಮ್ಮಿ, ರೊಮ್ಯಾನ್ಸ್ಗೆ. ಹೇ ಅನಿಕಾ, ಇದಕ್ ನೀನೇ ಸರಿಯಾದವಳು. ನನ್ಗೊಂದು ಐಡಿಯಾ ಕೊಡ್ತೀಯಾ? ಓಕೆ, ನಾನ್ ಐಡಿಯಾ ಕೊಟ್ರೆ ಈಗ ನಾನ್ ಮಾಡ್ತಿರೋ ಕೆಲ್ಸದಿಂದ ಫ್ರೀ ಮಾಡ್ತೀಯಾ? ಸಿಪ್ಪೆ ಎಸಿದ್ರೆ ಮೊರನೇ ಬರ್ಕೊಡು ಅಂತೀಯಲ್ಲ, ಅದೆಲ್ಲ ಆಗಕ್ಕಿಲ್ಲ. ಯಾಡ, ನಾನೇ ನೋಡ್ಕೋತೀನಿ, ನಿನ್ ಕೆಲ್ಸ ನೋಡು. ಸರಿ,
ಅದೇನ್ ಹೇಳು. ನೀನುವೆ ಒಂದಾನೊಂದ್ ಕಾಲದಲ್ಲಿ ಲವ್ ಮಾಡ್ತಿದ್ದೊಳ್ತಾನೆ ರಿಷಿ ಸರ್ನ. ಈಗ್ಲೂನು ಎಲ್ಲ ಇವಳ ಕೊಬ್ಬ ಐತೆ ಕಣೆ ನಿಂಗೆ. ಸರಿ ಅದ್ ಬಿಡು, ನೀ ಏನೇ ಮಾಡಿದ್ರು ರಿಷಿ ಸರ್ನ ಕಮ್ಲಿನ ಬ್ಯಾರ ಮಾಡಕ್ಕಾಗಕ್ಕಿಲ್ಲ. ಈಗ ಐಡಿಯಾ ಕೊಡು. ಯಾವ್ದಕ್ಕೆ ಅಂತ ಹೇಳಿದ್ರೆ ತಾನೆ. ಪ್ರಪೋಸ್ ಮಾಡಕ್ಕೆ. ವಾಟ್? ನೀನು ಲವ್ ಮಾಡ್ತಿದ್ದಾಗ ರಿಷಿ ಸರ್ಗೆ ಪ್ರಪೋಸ್ ಮಾಡಕ್ಕೆ ಯಾವ್ದು ಐಡಿಯಾ ಮಾಡಿಕೊಂಡಿರ್ಲಿಲ್ವಾ? ಅದೆಲ್ಲ ಯಾಕೆ ಕೇಳ್ತಿದೀಯ ನೀನು? ಯಾವ್ದಾನ ಐಡಿಯಾ ಇದ್ರೆ ಹಂಗೆ ಒಂದೆರಡು ತಳ್ಳು, ಕಮಲಿಗೆ ಯೂಸ್ ಆಯ್ತದೆ. ಕಮಲಿಗ? ಮತ್ತೆ ರಿಷಿ ಸರ್ಗೆ ಇನ್ಯಾರು ಪ್ರಪೋಸ್ ಮಾಡ್ತಾರೆ ದಡ್ಡಿ, ಹಂಗ್ ಕೇಳ್ತಿದ್ಯಲ್ಲ. ಕಮಲಿಗೆ ಅಪರೂಪಕ್ಕೆ ರಿಷಿ ಸರ್ಗೆ ಪ್ರಪೋಸ್ ಮಾಡ್ಬೇಕು ಅನ್ನೋ ಆಸೆ ಬಂದೈತೆ. ಅದಕ್ಕೆ ನಾನು ಹೆಂಗಾನ ಸಹಾಯ ಮಾಡ್ಬೇಕು. ನೀನ್ ಹೆಂಗಿದ್ರು ಐಡಿಯಾನೆಲ್ಲ ಸುಮ್ಕೆ ಗೋಡೌನಲ್ಲಿ ಮಡಿಕೊಂಡಿರ್ತೀಯ, ಯೂಸ್ ಆಗಲ್ಲ. ಅದ್ರ ಬದಲು ಕಮಲಿಗಾನ ಕೊಡು, ನಿಂಗ್ ಪುಣ್ಯ ಬತ್ತೈತೆ. ಇದೇನೈತೆ ನಿಂಗೆ? ನೆಟ್ ಇಲ್ದಿರೋ ಯೂಟ್ಯೂಬ್ ತರ ಹಂಗೆ ನಿಂತ್ಕೊಂಡ್ಬಿಟ್ಟಲ್ಲ. ಐಡಿಯಾ ಏನಾನ ಮಡಗಿದ್ಯಾ? ನೇಯ್ ಏನಾಯ್ತವಿ ನಿಂಗೆ? ಅವರಿಬ್ರು ಹೆಂಗಿದ್ರುವೆ ಮದ್ವೆ ಆಗವ್ರು. ಪ್ರಪೋಸ್ ಮಾಡ್ಕೊಂಡ್ರೆ ನಿಂಗೇನವಿ? ಅದ್ ಯಾಕೊಳ್ಳೆ ಕಣ್ಗುಡ್ಡ ಆಚೆ ಬರೋಂಗ್ ನಿಂತ್ಕೊಂಡಿದ್ಯಾ? ಅಯ್ಯೋ ಅಲ್ಲಿ ಕೊಡಿಯೋ ಸದ್ ಬೇರೆ ಕೇಳಿಸ್ತೈತೆ. ಸರಿ ಬಿಡು, ನಿನ್ನ ಕೇಳಿದೆ ತಪ್ಪಾಯ್ತು. ನಿನ್ ಕೆಲ್ಸ ನೀನ್ ಮಾಡ್ಕೊ. ಹಾಲು ಜೇನು ಒಂದಾದ್ರೆ ಕಾಫಿ ಡಿಕಾಕ್ಷನ್ ಯಾಕೆ ಹೊಟ್ಟೆ ಉರ್ಕೋತೈತೆ? ದಡ್ಡಿ ಇನ್ನು ರಿಷಿ ಸರ್ನ ಪಡ್ಕೋಬಹುದು ಅನ್ನೋ ಕನಸು ಕಾಣ್ತಾವಳೆ. ನನಗ್ ಸಂಬಂಧಪಟ್ಟಿದ್ದ ಅದು ಮುಖ್ಯವಾದದ್ದ? ಏನೋ ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ಯಲ್ಲ, ಏನದು? ನಾನಾ? ಏನಿಲ್ವಲ್ಲ ಅಜ್ಜಿ, ಯಾಕೆ ಹಿಂಗ್ ಕೇಳ್ತಿದ್ದೀರಾ? ವಯಸ್ಸಾದವ್ರಿಗೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋದೆ ನಿಮ್ ವಯಸ್ಸಿನವ್ರ ತಪ್ಪು. ಏನು ಮಾಡಕ್ಕಾಗಲ್ಲ. ನಿಮ್ ವಯಸ್ಸಲ್ಲಿ ನಾವು ಹಾಗೆ ಇರ್ತಾ ಇದ್ವಿ. ಆದ್ರೆ ನನ್ನ ಮೊಮ್ಮಗಳನ್ನ ನೋಡಿದ ಕೂಡಲೇ ಅವಳು ಚಿಂತೆಲಿದ್ದಾಳ ಇಲ್ವಾ ಅಂತ ಹೇಳಬಲ್ಲೆ. ಹೇಳ್ ಕಮಲಿ, ಏನ್ ನಿನ್ ಪ್ರಾಬ್ಲಮ್ಮು? ಏನಿಲ್ಲ ಅಜ್ಜಿ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ಸುಮ್ಮನೆ ಯಾಕೆ ಟ್ರೈ ಮಾಡ್ತೀಯಾ? ಏನಿವಾಗ ನಿನ್ ತೊಂದರೆ? ಕಾಲೇಜಾ ಇಲ್ಲ ಅನಿಕನ? ಮತ್ತೆ ಯಾರೇನಂದ್ರು? ರಿಷಿ ಏನಾದ್ರು ಹೇಳದ್ನಾ? ಯಾಕಷ್ಟೊಂದು ಕನ್ಫ್ಯೂಷನ್ ಕಮ್ಲಿ? ರಿಷಿ ಸರ್ ಏನು ಅನ್ಲಿಲ್ಲ, ನಾನೇ. ಓ, ನೀನೇನಾದ್ರು ಅನ್ಯಾ? ಅಲ್ಲ ಅಜ್ಜಿ, ಹೇಳಕ್ಕಾಗ್ದೆ ಒದ್ದಾಡ್ತೀನಿ. ನನ್ನ ಹತ್ರ ಹೇಳಕ್ ಏನಂತೆ? ಹೇಳು ಹೇಳು. ಅಲ್ಲ, ನಿಮ್ತವ ಅಲ್ಲ. ರಿಷಿ ಸರ್ಗೆ ಲವ್ ಪ್ರಪೋಸ್ ಮಾಡಕ್ಕಾಗ್ದೆ ಒದ್ದಾಡ್ತೀವಿ. ಅಜ್ಜಿ, ಇದು ವಿಷಯ. ರಿಷಿಗೆ ಪ್ರಪೋಸ್ ಮಾಡಕ್ಕಾಗ್ದೆ ಒದ್ದಾಡ್ತಾ ಇದೆಯಾ ಅಲ್ವಾ? ಒಳ್ಳೆ ಹುಡುಗಿ. ಅಜ್ಜಿ, ನೀವು ರಚನಾ ನಿಂಗಿ ತರ ನಗ್ತಿದ್ದೀರಲ್ಲ. ಮತ್ತೆ ನಗದೆ ಏನ್ ಮಾಡ್ಲಿ? ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಲ್ಲ. ಹಾ, ಚಿಕ್ಕ ವಿಷಯನಾ? ನನಗ್ ನೋಡಿದ್ರೆ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಯ್ತಿಲ್ಲ. ನೀನ್ ಹೇಳಿಲ್ಲ ಅಂದ್ರೆ ರಿಷಿಗ್ ಗೊತ್ತಾಗೋದು ಹೇಗೆ?
ಆದ್ರೆ ಈಗಾಗ್ಲೇ ಅವ್ರಿಗೆ ಗೊತ್ತಲ್ವಾ ಅಜ್ಜಿ? ಗೊತ್ತು, ಆದ್ರೆ ಆಸೆ ಇರುತ್ತಲ್ವಾ, ಅದನ್ನ ಅವನಾಗೆ ಬಂದು ಕೇಳಕ್ಕಾಗತ್ತ ನಿನ್ನ ಹತ್ರ? ನೀನ್ ಹೇಳ್ದೆ ಹೋದ್ರು ಅವನ್ ಕೇಳಲ್ಲ. ಪಾಪ, ತುಂಬಾ ಒಳ್ಳೆ ಹುಡುಗ. ಆದ್ರೆ ನನ್ನ ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನ್ಸ್ ಕಾಣ್ತಾನೆ ಇರ್ತಾನೆ. ಅಜ್ಜಿ ಮತ್ತೆ ಹೆಂಗೆ ಒಳ್ಳೆ? ಹೆಂಗೆ ಅಂದ್ರೆ ನೀನ್ ಹೇಗ್ ಮಾತಾಡ್ತೀಯೋ ಹಾಗೆ ಹೇಳು. ಅಂದ್ರೆ ಐ ಲವ್ ಯು ಸರ್ ಅಂತನಾ? ಅಯ್ಯೋ, ಅದಕ್ಕೆ ಸ್ವಲ್ಪ ಮಸಾಲೆ ಹಾಕು. ಮಸಾಲೆನಾ? ರುಚಿಗೆ ತಕ್ಕಷ್ಟು ಉಪ್ಪುನು ಬೆರೆಸು. ಉಪ್ಪುನಾ? ಅಜ್ಜಿ ಒಳ್ಳೆ ಅಡ್ಗೆ ಹೇಳ್ದಂಗೆ ಹೇಳ್ತಿದ್ದೀರಲ್ಲ, ಹೆಂಗೆ? ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ಅಯ್ಯೋ ರಾಮ, ನೀನು ಈ ಕಾಲದಲ್ಲಿ ಹುಟ್ಟಿರೋ ಹಳೇ ಕಾಲದ ಹುಡುಗಿ ಕಮಲಿ. ನೀನು, ನಾನು ಆ ಕಾಲದಲ್ಲಿ ಹುಟ್ಟಿದ ಈ ಕಾಲದ ಅಜ್ಜಿ. ಇರು ಕೈ ಕೊಡು. ಸಿಗುತ್ತಿಲ್ಲ